ಇರುವ ಸಾವಿರಾರು ಹಳ್ಳಿಗೆ ಸಾಹುಕಾರನಾದ ಈ ನಾಗೇಗೌಡ ಶೇಳಿನ ಸರಪಂಜರದಲ್ಲಿ ಸಿಲುಕಿ ಸತ್ತು ಸುಡುಗಾಡು ಸೇರಲು ಸಿದ್ಧನಾಗಿ ನಿಂತಿರುವವನಲ್ಲ. ಆ ಬಡ ಭಿಕಾರಿ ಶಿವರಾಯನ ತಮ್ಮ ಕನಕ. ನೀವು ಕುಲದೇವರ ಗುಡಿ ಕಟ್ಟಿಸಬೇಕೆಂದಿರುವ ನೀವು ಮೂರು ಮುಂದೆ ಜಾಗ ಇಲ್ಲಿ ನಾನು ಸರಾಯ್ ಫ್ಯಾಕ್ಟ್ರಿ ಕಟ್ಟಿಸಿ ನೀನೆಬೆಸಿದ ಇದೇ ಕ್ರಾಂತಿಯಲ್ಲಿ ನಿನ್ನನ್ನು ಸೆಳೆಕಿಸಿ ಧರ್ಮರಾಯ ಭೀಮಾರ್ಜುನಂತಿರುವ ನಿಮ್ಮೂರ ಅಣ್ಣ ತಮ್ಮಂದಿರ ಮಧ್ಯೆ ಬೆಂಕಿ ಹಚ್ಚಿ ಜೇನುಗೂಡಿನಂತೆ ಇದ್ದ ನಿಮ್ಮ ಮನೆ ಮಸಾನ ಮಾಡಿ ಹಾಲು ಸಕ್ಕರೆ ಅಂತಿದ್ದ ನಿನ್ನ ಸಂಸಾರವನ್ನು ಚಿತ್ರ ವಿಚಿತ್ರ ಮಾಡಿ ಕೊನೆಗೆ ದಂತ ಗೊಂಬೆ ಅಂತಿರುವ ನಿನ್ನತ್ತಿಗೆ ನೇತ್ರಾವತಿಯನ್ನು ಹತ್ತಿ ಮುದ್ದಾಡಿಸಿ ನನ್ನ ಸೇಡಿನ ಕ್ರಾಂತಿ ನಂದಿಸಿಕೊಳ್ಳದಿದ್ದರೆ ನನ್ನ ಹೆಸರು ನರಭದ್ರ ನಾಗೇಗೌಡನಲ್ಲ. ರಾತ್ರಿ ರಾತ್ರಿ ಹೇಳ್ರಿ ಸಾಬ್ರ ಏನಂದಿಲ್ಲ ಮಗನ. ಗೌಡ್ರ ನೀವು ಅಂದ್ರಿ ಏನ್ರಿ ನಿಮ್ ಪವರ್ ಅಂದ್ರೇನ ಇರಲಿ ರಾತ್ರಿ ಮಾಡ್ಯಾರ ಮುಚ್ಚಿ ಮತ್ತೆ ಬಂದು ಸಹಾಯ ಮಾಡ್ತಾನ. ಹೋಗಿ ಹೋಗಿ ಇರ್ಲಿ ರಾತ್ರಿ ಬಹುದಿನದ ನನ್ನ ಆಸೆ ಅಂತೆ ಈ ಸ್ಥಳ ಬರುವ ಎಲೆಕ್ಷನ್ನಲ್ಲಿ ನಾನು ಗೆದ್ದು ನಾಡಿಗೆ ನಾಯಕನಾಗಬೇಕೆಂದರೆ ಆ ಚಕ್ರವರ್ತಿ ಸಹಾಯ ತೆಗೆದುಕೊಳ್ಳಲೇಬೇಕು. ಹಂಗಾರ ಫೋನ್ ಹಚ್ಚ ತಿಳಿಸ್ಲನ್ರಿ. ನೋಡು ರಾತ್ರಿ ರಾಜಕೀಯ ಪಟ್ಟ ಸಿಗಬೇಕು ಎಂದರೆ 10 ಮಂದ ಕೊತ್ತೆ ಕಾಲು ಸಹ ಹಿಡಿಬೇಕೆನಿಸಿದೆ. 3 ಬಿಟ್ಟವನು ಊರಿಗೆ ದಡ್ಡವನೆಂದು ನೀನು ಗಾದೆ ಕೇಳಿಲ್ಲವೇ? ಅನ್ಕೊಂಡಂಗ ಜಾಗೃತಿ ಊರಿ ಮಿಕ್ಕಿದ ಮಗ. ನಮಸ್ಕಾರ ನಾಡಳ್ಳಿ ನಾಗೇಗೌಡ್ರಿಗೆ. ನಮಸ್ಕಾರ ಚಕ್ರವರ್ತಿ. ಕುಳಿತುಕೊಂಡು ನಿನ್ನ ಜೊತೆ ಹರಟೆ ಹೊಡೆಯಲ್ಲ ಬಂದಲ್ಲ ಗೌಡ. ನನ್ನನ್ನು ಕರೆಸಿದ ಕಾರಣ ಏನು? ನೋಡು ಚಕ್ರವರ್ತಿ, ಈ ಸಲ ಬರುವ ಚುನಾವಣೆಯಲ್ಲಿ ನೀನು ನನಗೆ ಸಾಥು ಕೊಟ್ಟು ಗೆಲ್ಲಿಸಬೇಕು ಗೌಡ. ನಾನು ನಿನಗೆ ಬೆಂಬಲಿಸಿ ಸಾಥು ಕೊಟ್ಟು ಗೆಲ್ಲಿಸಿದರೆ ನನಗೆ ಸಿಗುವ ಲಾಭ, ನಾನು ಶಾಸಕನಾದ ಮೇಲೆ ತಿಂಗಳ ಬರುವ ಆದಾಯದಲ್ಲಿ
ನಿನಗೂ 50 ಓಕೆನಾ? ಓಕೆ ಗೌಡ ಓಕೆ. ಗೌಡ್ರು ಗರುಡ ಸರ್ಪದಂತೆ ಒಂದ ಅದು ಕುಲೆ ಬೆಳಗಾವ್ ಶಾಸಕರು ನೀವ ಕೈಯಾಣ ಪಿಯಾಣ ನೋಡ್ರಿಪ್ಪ ಪಿಯಾ. ಆ ತಂಗಿ ನಾಗರತ್ನ ಒಂದೆರಡು ಕಪ್ಪು ಕಾಫಿ ತೆಗೆದುಕೊಂಡು ಬಾರಮ್ಮ. ಅಣ್ಣ ಬಾನ ಒಳಗಡೆ ಕಾಫಿ ಮಾಡ್ತೀನಿ ಕುಡಿಯೋ ಅಂತ. ಅವರ ನನಗ್ರಿ ಚಾ ನಿನಗೂ ಒಳಗಡೆ ಮಾಡಿಟ್ಟಿದ್ದೀನಿ ಕುಡಿಯುವಂತೆ ಬಾ. ಆಳ್ ಕಾಸು ಕೀಟಿ ಮಾಡ್ರಿ. ಆ ತಂಗಿ ನಾಗರತ್ನ ಎಂದು ನಿನ್ನ PUC ರಿಸಲ್ಟ್ ಏನಾಯ್ತಮ್ಮ? ಅಣ್ಣ ಪ್ರತಿ ಸಲದಂತೆ ಈ ಸಲವೂ ಕೂಡ ಫಸ್ಟ್ ಕ್ಲಾಸ್ ನಲ್ಲಿ ಪಾಸ್ ಆಗಿದ್ದಳಲ್ಲ ಈ ನಿನ್ನ ತಂಗಿ. ಆಶೀರ್ವದಿಸು. ಎದ್ದೇಳು ತಂಗಿ ಎದ್ದೇಳು. ನೀನು ಯಾವಾಗಲೂ ಪ್ರಥಮ ಸ್ಥಾನದಲ್ಲಿ ಪಾಸ್ ಆಗಿ ಈ ನಿನ್ನ ಅಣ್ಣನ ನಾಗೇಗೌಡ ಕೀರ್ತಿ ತರುತ್ತಿ ಎಂದು ನನಗೆ ಚೆನ್ನಾಗಿ ಗೊತ್ತಮ್ಮ. ನಮ್ಮ ಗೌಡ್ ತಾನಿ ಪಡ್ಸಲ್ಲಿ ಅಪ್ಪ ಆಸಗಳಂತ ಸಕ್ಕಿನ ಕೊಂಡಿ ರಾತ್ರಿ ಅದು ಪಡಸಾಲೆ ಅಲ್ಲ ಫಸ್ಟ್ ಕ್ಲಾಸ್ ಅಂತೇಳ. ಎಲ್ಲಿ ಬೇಡ್ರಿಪ್ಪ ನಿಮ್ಮ ಸಾಲಿ ಭಾಳ ಕಲ್ತಲ್ಲ. ಬೇಡ ಬೇಡ ಅಂದ್ರು ಮಾರ್ಯಾವ ದಾಬಾ ಕರ್ಕೊಂಡು ಗುಳಾಗಡ್ಡಿ ತಿನ್ಸಾನ ಅಂದಂಗ ಆತ್ ಬಿಡ್ರಿಪ್ಪ. ನಾಳೆ ತೊದಲೈತೆ ಅಂದಂಗ ಆತ. ತೆಗೆದುಕೋ ತಂಗಿ ಈ 10,000 ಚಕ್ಕನ್ನು. ಆಯ್ತಣ್ಣ ಬರ್ತೀನಿ. ಚಕ್ರವರ್ತಿ ನಾವಿಬ್ಬರು ಒಂದಾದ ಸಂತೋಷಕ್ಕೆ ಹಾಗೂ ಈ ನಾಗೇಗೌಡ ತಂಗಿ ಫಸ್ಟ್ ಕ್ಲಾಸ್ ಪಾಸ್ ಆಗಿದ ಸಂತೋಷಕ್ಕೆ ಗುಂಡು ಹಾಕಿ ಎಂಜಾಯ್ ಮಾಡೋಣ ಬಾ. ಲೇ ನಾಗೇಗೌಡ ನಿನಗೇನು ಗೊತ್ತು ಈ ಚಕ್ರವರ್ತಿಯ ಕುಟಿಲ ಕಾರಸ್ಥಾನದ ಕೈ ಚಳಕ? ನಿನ್ನ ಸ್ನೇಹಿತನಾಗಿ ಸಾಥು ಕೊಟ್ಟು ದುಶ್ಯಾಸನಾಗಿ ನಿನ್ನ ತಂಗೆ ಸೀರೆ ಬಿಚ್ಚಿ ಅವಳ ದೇಹದ ಒಂದೊಂದು ಅಂಗಾಂಗಳಿಗೆ ನಾ ಮುತ್ತಿಟ್ಟು ನನ್ನ ಆಸೆ ಅಂಕಾಶಗಳನ್ನು ಈಡೇರಿಸಿಕೊಂಡು ನಿನ್ನಂತ ದುಷ್ಟರ ಸಂಹಾರಕ್ಕಾಗಿ ನಾ ಹಣ್ಣ ಹಾಕಿ ಸಾಕಿ ಬೆಳೆಸಿದರೆ ಕಲಿಯುಗದ ರಾಯಣ್ಣನನ್ನು ಆ ರಾಯಣ್ಣನಿಂದಲೇ ನಿನ್ನ ರೌಂಡ ಚಂಡಾಡಿಸಿ ನಿನ್ನೆಲ್ಲ ಸರ್ವಾಸ್ತಿಗೆ ನಾವು ವಾರಸ್ದಾರ ಆಗದಿದ್ದರೆ ನನ್ನ ಹೆಸರು ಜಲ ದೊಡ್ಡ ಚಕ್ರವರ್ತಿನೇ ಅಲ್ಲ. ಯಾಕೆ ಚಕ್ರವರ್ತಿ ಏನು ಯೋಚಿಸುತ್ತಿರುವೆ? ಹೆಂಡದ ಜೊತೆ ಇನ್ನೂ ಏನಾದರೂ ಇದೆಯಾ ಅಂತ ಯೋಚನೆ ಮಾಡ್ತಿದ್ದೆ ಅಷ್ಟೇ ಗೌಡ. ನೋಡ್ ಚಕ್ರವರ್ತಿ ಮೊದಲ ಒಣ್ಣೆಕಾಯಿ ಅಂಡ, ಆಮೇಲೆ ಕಂಡ, ಆಮೇಲೆ ರಂಡಿ, ಎಂಡ ಕಂಡ ರಂಡಿ 18 ವರ್ಷದ ಹುಡುಗಿ ತಂದಿರಿ ಸಸ್ತಂಗ ಮಾಡಿ ಮ್ಯಾಲ ಕುಂತ ಮಜಾ ಮಾಡೋ ಬಾರಿ ಮಜಾ. ರಾತ್ರಿ ಮಾನ್ಯ ರೈತ ಸಮಾವೇಶ ಸಮಾವೇಶದಲ್ಲಿ ಆ ಶಿವರಾಯನ ಒಡೆದ ಘಟನೆ ಬಗ್ಗೆ ಏನೇನು ಬಹಳ ಸೊಕ್ಕಿನಿಂದ ಮಾತನಾಡಿದನಂತಲ್ಲ ಆ ಶಿವರಾಯ. ಇವ್ರ ಏನ್ ಮಾತಾಡಿಲ್ರಿ ಮೊದಲು ಬಾಳ ಸತ್ತದೈತಿ. ಅವ್ರ ತಮ್ಮ ಕನಕದಲ್ಲ ಬಾಳ ಬಾಳ ಅಂದ್ರ ಬಾಳ ಹರ್ಯಾಡನ್ರಿ ಮಗ ಹರ್ಯಾಡ್ಯಾನ. ಏನೆಂದು ಬಗಲಿದನಲ್ಲ ಆ ಕನಕ. ನಿಮ್ಮ ಶಿರವನ್ನು ಸಿಕ್ಕಂಗ ಕಡ್ದ ಕಾಗಿ ಗುಬ್ಬಿ ಅದ್ದ ತಿನ್ನ ಮಾಡ್ತಾಂತ್ರಿಪ್ಪ. ನಿಮ್ಮ ಮೇಲ ಮೇಲೆ ಕುಕ್ಕಕ್ಕೆ ತಿನ್ನ ಮಾಡ್ತಾವಂತ. ಏನು ಈ ನಾಗೇಗೌಡನ ಎದುರು ಹಾಕಿಕೊಂಡು ತಮ್ಮ ಕುಲದೇವರ ಗುಡಿ ಕಟ್ಟಿಸಿ ಬಂಗಾರದ ಬಾವುಟ ಹಾರಿಸುತ್ತನೆಂದು ಸಡ್ಡು ಹೊಡೆದು ಮಾತನಾಡಿದನ ಆ ಸ್ವಕ್ಕಿನ ಕುಣ್ಯ ಕನಕ. ಗೌಡ್ರ
ನೀವು ಕಟ್ಸಾಕತ್ತಿರ್ಲ ಸರಾಪೇಟ್ರಿ ಅನ್ನೋ ಆ ಜಗದಲ್ಲಿ ಅವ್ರ ಕುಲ ದೇವರ ಗುಡಿ ಕಟ್ಟಿಸಿ ಗುಡಿ ಮ್ಯಾಲ ಕಳಸ ಇಟ್ಟು ಕಳಸದ ಮ್ಯಾಲ ಬಂಡಾರ ಬೋಟ್ ಆಡ್ತಾನ ಅಂತ ಹೇಳ್ಯಾನ್ರಿಪ್ಪ. ಅಷ್ಟಲ್ದ ಚಾಟ ಸಾಕಾರ ಬರ್ದೇಣ್ಣ. 25 ಹಳ್ಳಿಗಳಿಗೆ ಶ್ರೀಮಂತ ಸಿಂಹ ಎನಿಸಿಕೊಂಡಿರುವ ಈ ನಾಗೇಗೌಡಗೆ ಚಂಡು ತುರಿಯು ಪೊಂಡನಂತೆ ಮಾತನಾಡಿದನ ಆ ಸ್ವಕ್ಕಿನ ಕುಣ್ಣಿ ಕನಕ. ಅಷ್ಟೇ ಅಲ್ರಿ ಇದು. ಎಂದು ನಾನು ಬೆಂಗಳೂರಿಗೆ ಕಾಲೇಜು ಕಲಿಯಲು ಕಾಲಿಟ್ಟೆ ಅಂದ ನಿನ್ನ ಮೇಲೆ ಕಣ್ಣಿಟ್ಟೆ. ನೇತ್ರಾವತಿ ಮದುವೆ ಎಂಬ ಮಕ್ಕನ ಮನದೊಳಗೆ ತುಂಬಿ ಮಧ್ಯದಲ್ಲಿ ಮುದ್ದಾಡಿ ಕೈ ಬಿಡುವುದೇ ಈ ಗೊಡಿಚಿ ಊರಿನ ನಾಗೇಗೌಡನ ಕಾರ್ಯಸ್ಥಾನ. ಈ ದುನಿಯಾದಲ್ಲಿ ಬದುಕಬೇಕಂದ್ರ ದೊಡ್ಡ ಅಂದಿರ್ಬೇಕು. ದೊಡ್ಡ ಅಂದಿದ್ರ ಉಡ್ಸಿ ತಂದೆ ತಾಯಿ ಬಿಟ್ರ ಬೇಕಾದ ಖರೀದಿ ಮಾಡ್ಬೋದು ಈ ಜಗತ್ನಾಗ. ವಾಟಿ ಚಕ್ರವರ್ತಿಗೆ ದುಡ್ಡು ಬರ್ತಾ ಇರ್ಬೇಕು. ಅದು ಯಾವ ರೂಪದಾಗರ ಬರ್ಲಿ, ಅದು ಯಾವ್ದಾರ ಎಲೆಕ್ಷನ್ ರೂಪದಾಗರ ಬರ್ಲಿ, ಚಕ್ರವರ್ತಿಗೆ ದುಡ್ಡು ಬರ್ತಾ ಇರ್ಬೇಕು. ಈ ನಾಗೇಗೌಡನ ಎದುರು ಹಾಕಿಕೊಂಡು ತಮ್ಮ ಕುಲದೇವರ ಗುಡಿ ಕಟ್ಟಿಸಿದರೆ ನಿನ್ನ ಹಣ ಕೆಡುವುದು ಈಗ ಗುಡಿಚಿ ಊರಿನಲ್ಲಿ. ಏನೆಂದು ಬಗಳಿದನಲೇ ಅಡ್ರಾತಿಯ ಸ್ವಕ್ಕಿನ ಕೊಂಡೆ ಕನಕ. ಕೋಪಿ ನಿಂತಿರುವ ಕರಿಚಿರಿತೆ ಶಿಖರದ ಮೇಲೆ ಕುಳಿತು ನಿಮ್ಮಂತ ಕೆಟ್ಟ ಶ್ರೀಮಂತರ ಸುಳಿಯನ್ನು ನೋಡಿ ಸೆಳ್ಳಲು ಯಾಚದ ಗಂಡುಗಳಿ ಪೊಂಡ ಕನಕ. ಸಿಂಹದ ಸಿಡಲು ಮರಿಯ ಬರೀ ಕನಕ ಅಷ್ಟೇ ಅಲ್ಲಲೇ, ನಿನ್ನಂತ ಕೋಪಿ ನಿಂತಿರುವ ಕರಿಚಿರಿತೆ ಶಿಖರದ ಮೇಲೆ ಕುಳಿತು ರೈತನ ರಕ್ತ ಕಣ್ಣೀರಾಗಬೇಕಂದಿರುವ ನನ್ನ ಆಶಾ ಗೋಪುರನ ನೊಚ್ಚು ನೂರು ಮಾಡಿದ ಗೋಮುಖ
ಸಿಂಹದ ಸಿಡಲು ಮರಿಯ ಲೇ ಕನಕ, ದೇಹ ಗಟ್ಟಿಯಾಗಿದೆ, ತೋಳಲ್ಲಿ ಶಕ್ತಿ ಇದೆ ಎಂದು ಬಂಡಿ ಅನ್ನ ತಿಂದು ಬಕಾಸೂರನಂತೆ ನಾನೇ ಸಿಂಹದ ಸಿಡಲು ಮರಿಯ ನೀ ಪುಂಡನಂತೆ ಹಾರಾಡಿದರೆ ಇದೇ ಬಂದುಕಿನಿಂದ ನೀನೆ ಎದೆ ಗೊಂಡು ಬಿಸಿ ರಕ್ತ ಕುಡಿಯುವ ಮಗನೇ ಬಲು ಎತ್ತರ. ಈ ನಿನ್ನ ಬಂದುಕಿನ ಗುಂಡಿಗೆ ಬಗ್ಗುದೇ ಒಲಲೆ ಇದು ಹೆಂಡ ಕುರಿ ಹಾಲು ಕುಡಿದು ಸೆಕ್ಕ ಸೆಕ್ಕ ನಿನ್ನಂತ ಸಮಾಜಘಾತಕರ ಸಿರ ಸೆಳ್ಳಲು ಸಿದ್ಧನಾಗಿ ನಿಂತಿರಿ. ಗಾಂಡೋಗಲಿ ಕ್ರಾಂತಿ ಒಲೆ, ಗಾಂಡೋಗಲಿ ಕ್ರಾಂತಿ ಒಲೆ. ಏ ಕನಕ, ನಿನ್ನಂತ ಸಡ್ಡು ಹೊಡೆದು ಬಟ್ಟಂಗ ಸಾರಿ ಬಹುದೂರಿನಂತ ಮೆರದ ಗಂಡುಗಳೇ ಪುಂಡ್ರೆ ಯಾರು ಬದುಕೋದಿಲ್ಲ ಈ ಜಗದಲ್ಲಿ. ನಿನ್ನಂತೆ ಹಾರಾಡಿ ಮೆರದ ವೀರಾದಿ ವೀರದ ಮಣ್ಣು ಮುಕ್ಕಿದ್ದಾರೆ ಈ ಚತುರ ಚಕ್ರವರ್ತಿ ಕೈಯಲ್ಲಿ. ಅಂತದ್ರಲ್ಲಿ ನೀ ಯಾವ ಗಿಡ ತಪ್ಪಲಿಲ್ಲ ಈ ಕಲಿಯುಗದ ಚಕ್ರವರ್ತಿಗೆ. ಗಿಡದ ತಪ್ಪಲೇ ಚಕ್ರವರ್ತಿ ಇದು ಸಿಡಿಯುವ ಸಿಡಿಕೊಂಡು ನಿನ್ನಂತ ಗುಳ್ಳೇನರಿಗಳಿಗೆ ಅದರಿ ಈ ನಾಗೇಗೌಡನ ಕಾಲಡಿಯಲ್ಲಿ ಬಿದ್ದು ಒದ್ದಾಡುವ ಏಡಿಯಲ್ಲ. ಈ ಕನಕ ಮಾಳಿಂಗರಾಯನಿಗೆ ನಮಸ್ಕರಿಸಿ ಮನೆಗೆ ಭಂಡಾರದ ಬಟ್ಟನು ಹತ್ತಿಕೊಂಡು ಹೆಗಲಿಗೆ ಕಂಬಳಿ ಹಾಕಿಕೊಂಡು ಕೈಯಲ್ಲಿ ಕೊಡ್ಲಿ ಹಿಡಿದು ಹೊರಬಿದ್ದರೆ ಸಾಕಲೇ ಮಗನೇ. ನಿಮ್ಮಂತ ಕೆಟ್ಟ ಶ್ರೀಮಂತರ ರಕ್ತದ ಒಕ್ಕಳೆ ಆಡುತ್ತಿರುತ್ತದೆ ಈ ಗಂಡುಗಲಿ ಪೊಣ್ಣ ಕನಕ. ಲೇ ಸೊಕ್ಕಿನ ಕುಣ್ಣಿ ಕನಕ, ದಿನ ಬೆಳಗಾದರೆ ರಕ್ತದಿಂದಲೇ ಸ್ನಾನ ಮಾಡಿ ರಕ್ತವನ್ನು ಹಾಲಿನಂತೆ ಘಟಘಟನೆ ಕುಡಿದು ಬದುಕುತ್ತಿರುವ ಈ ನಾಗೇಗೌನಿಗೆ ರಕ್ತದೋಕಲಿ ಆಡುತ್ತೀನಿ ಎಂದು ನೀ ಬಂದರೆ ಕ್ಷಣದಲ್ಲಿ ನಿನ್ನ ಹೆಣ ಬೀಳುವುದು ಈ ನಾಗೇಗೌಡನ ಕೈಯಲ್ಲಿ. ಕ್ಯಾಚಲೆ ಕಣ ಕಣೆಯನ ಬಿದ್ದರು ಚಿಂತೆಯಿಲ್ಲ ಗೌಡ. ಮತ್ತೆ ಪುನರ್ಜನ್ಮವನ್ನು ಪಡೆದು ಭೂಮಿಗೆ ಬಂದ ಭಗವಂತ ಭಕ್ತ ಕನಕದಾಸನಾಗೆ ನಿಮ್ಮಂತ ಗೌಡರ ದರ್ಪಣ ಅಡಗುತ್ತಿದ್ದರೆ ಈ ನಿನ್ನ ಕೊಬ್ಬಿದ ದೇವನು ಎಂಬಾಗ ಮಾಡಿ ರಕ್ತ ಕುಡಿಯದೆ ಬಿಡುವುದಿಲ್ಲ ಈ ಪುನರ್ಜನ್ಮದ ಪೊಂಡ ಕನಕ. ಪುನರ್ಜನ್ಮ ಏ ಸ್ವಾಕಿನ ಕುಂಡಿ ಕನಕ, ನಿನ್ನಂತ ಸಾವಿರಾರು ಪುನರ್ಜನ್ಮದ ಪುಂಡರನ್ನು ಮಣ್ಣು ಮುಕ್ಕಿಸಿ ಮಣ್ಣು ಕಟ್ಟು ಕೈ ತಳ್ಕೊಂಡು ಬಿಟ್ಟಿದ್ದಾನೆ ಈ ಬಹುದೂರ್ ಬಂಟ ಚಕ್ರವರ್ತಿ. ಮರ್ಯಾದೆಯಿಂದ ಇಲ್ಲೊಂದು ಹೋರಾಟಗಳೇ ಹೊರಟು ಹೋಗಲು ಬಂದಿಲ್ಲ ಚಕ್ರವರ್ತಿ. ನಿನ್ನ ರೈತ ಸಮಾವೇಶದಲ್ಲಿ ನಮ್ಮಣ್ಣ ಶಿವರಾಯನ ಮೇಲೆ ಕೈ ಮಾಡಿದ ಈ ನಾಗೇಗೌಡನ ಕೈಯನ್ನು ಕಡಿದು ಇವನ ಮೈ ಚರ್ಮನು ಸೊಲಿದು ನಮ್ಮಣ್ಣ ಮೆಟ್ಟುವ ಶಿವರಾಯ ಮೆಟ್ಟನು ಮಾಡಿಸಿದಾನೆ ಈ ಕನಕನ ಮನಸ್ಸಿಗೆ ನಂಬದು ಗೌಡ. ಏ ಸೊಕ್ಕಿನ ಕುಣ್ಣಿ ಕನಕ, ಈ ನಾಗೇಗೌಡನ ಚರ್ಮವನ್ನು ಸೊಲೆದು ಹಾದರಕ್ಕೆ ಹುಟ್ಟಿದ ನಿಮ್ಮಣ್ಣ ಶಿವರಾಯನ ಪಾದರಕ್ಷೆ ಮಾಡು
ಮಾಡುತ್ತೇನೆ ಎಂದು ದಿಟ್ಟವಾಗಿ ನುಡಿದೆಯಾ ಲುಚ್ಚಾಡನ ಮಗನೇ. ದೇಹದ ಜನರ ರಕ್ತಕ್ಕೆ ಹುಟ್ಟಿದ ನನ್ನ ಮಗನೇ ಗೌಡ, ದೇವರಂತ ನನ್ನನಿಗೆ ಹಾದರದ ಮಗನೇ ಅಂದರೆ ಹಾದರದ ಕೊನೆ. ನಾನಿನ್ನನು ಜೀವದಿಂದ ಉಳಿಸಲಾರೆ ಮಗನೇ. ಮರ್ಯಾದೆಯಿಂದ ಕೆಳಗಳು ಸ್ವಾಮಿನ ಹತ್ತಿರ ಕೊಡ್ಲೇನು. ಇರದಿದ್ದರೆ ಇದೇ ಪಿಸ್ತೂಲ್ದಿಂದ ನಿನ್ನ ಎದೆ ಗುಂಡಿಗಿಸಿ ಬಿಸಿ ರಕ್ತ ಕುಡ್ತೀನಿ ಮಗನೇ. ಬಾಲು ಹತ್ತಿರ ನನ್ನ ಬಿಸಿ ರಕ್ತ ಕುಡಿಯಕ್ಕಿಂತ ಪೂರ್ವದಲ್ಲೇ ಯಾವನ ಆರಕ್ಕಿ ಕ್ವಾಣಿನಂತೆ ನಿನ್ನನ್ನು ಓಡಾಡಿಸಿ ಕಡಿದು ಅದೇ ನಿನ್ನ ಹಸಿ ರಕ್ತದಿಂದ ಈ ನನ್ನ ಗಂಡು ಬಡಲಿಯನ್ನು ತೊಳೆದುಕೊಳ್ಳಿ. ಏನು ಬಲು ಹತ್ತರ ಮಗನ. ತಡ್ಕೋ ಕನಕನ ಮಾತಿಗೆ ಎಡಗೈ ಬಲಗೈ ಕೊಡ್ಲಿ ತೋರಿಸಿ ಮಾತಾಡ್ತೀಯ. ರಾತ್ರಿ ಮಧ್ಯದಲ್ಲಿ ಭಾಗಿಯಾದರೆ ಅವರಿಗಿಂತ ಮುಂಚೆ ನಿನ್ನ ರೊಂಡ ಕಡಿತೀನಿ ಮಗನೇ. ನೀನು ಬಲು ಜಾಗ್ರತೆ ಇರು. ಏ ಕನಕ, ಜೋಡಿ ಹುಳಿಗಳಾಗಿ ನಾಡಿನ ಆಳ್ಬೇಕೆಂದಿರುವ ಈ ಚಕ್ರವರ್ತಿ ನಾಗೇಗೌಡನ ಎದುರು ಹಾಕೊಂಡು ನೆಗೆದು ಬೆದ್ದು ಸಾಬಿಡಲೇ ಬಂಡ. ಬಾಂಡಾಲಲೆ ಇವಳು ಪೋಂಡ. ನಿಮ್ಮಂತ ಸೊಕ್ಕಿನ ಶ್ರೀಮಂತರಿಗೆ ಒದ್ದು ಬುದ್ಧಿ ಕಲಸಲು ಇದೇನು ದ್ರೋಪರವಿಗವಲ್ಲ ಮಗನೇ. ನಿಮ್ಮಂತ ಕೆಟ್ಟ ಶ್ರೀಮಂತರ ರೊಂಡ ಕತ್ತರಿಸುವ ಕ್ರಾಂತಿಯುಗ ಲೇ ಕನಕ, ಕ್ರಾಂತಿಯುಗದ ಯುಗ ಪುರುಷರು ನಾನೆಂದು ನೀ ಹಾರಾಡಿದರೆ ನೀ ಎಬ್ಬಿಸಿದ ಇದೇ ಕ್ರಾಂತಿಯಲ್ಲಿ ನೀನೇ ಸತ್ತು ಸುಟ್ಟು ಸುಡುಗಾಡು ಸೇರುವೆ ಈ ನಾಗೇಗೌಡನ ಕೈಯಲ್ಲಿ. ಈ ಕ್ಯಾಚಲೆ ಕನಕನ ಎಣ ಬಿದ್ದರೂ ಚಿಂತೆವಿಲ್ಲ ಗೌಡ. ಸತ್ತು ಹೋಗೋಕ್ಕಿಂತ ಪೂರ್ವದಲ್ಲೇ ನಾನು ತಲೆ ಕೆಟ್ಟವನೇ ಆಗ ನಿನ್ನ ತಲೆ ಕಡಿಯುವುದೇ ಈ ಗಂಡುಗಲಿ ಕಣ ಹೊಟ್ಟೋಗೋಣ. ಕೊನೆದಾಗಿ ಹೇಳುತ್ತೇನೆ ಗೌಡ, ನಿನ್ನೆ ರೈತ ಸಮಾವೇಶದಲ್ಲಿ ನಮ್ಮಣ್ಣ ಶಿವರಾಯನನ್ನು ಒದ್ದು ಬಡದಿದ್ದು ತಪ್ಪಾಯ್ತೆಂದು ನಮ್ಮಣ್ಣನ ಶಿವರಾಯನ ಪಾದ ಹಿಡಿದು ಕ್ಷಮೆ ಕೇಳಿದರೆ ಸರಿ, ಇಲ್ಲದಿದ್ದರೆ ಈ ನಿನ್ನ ಗಾಢವಾದ ದೇವನ ಉರುಳಿಸಿ ರಕ್ತದ ಮಡಿಗಳಲ್ಲಿ ಮುಳುಗಿಸಿ ಬಿಡುವೆ. ನೀನು ಬಲು ಯಾಚರ ಮಗನೇ. ಯಾಚರ ಲೇ ಸೊಕ್ಕಿನ ಕುಣ್ಣಿ ಕನಕ, ಸಾವಿರಾರು ಹಳ್ಳಿಗೆ ಸಾಹುಕಾರ ಶ್ರೀಮಂತ ಸಿಂಹ ಎನಿಸಿಕೊಂಡಿರುವ ಈ ನಾಗೇಗೌಡ ನಿಮ್ಮಣ್ಣನ ಕಾಲಿಡಿದು ಕ್ಷಮೆ ಕೇಳುವುದೇ ಅದೆಂದಿಗೂ ಈ ಜನ್ಮದಲ್ಲಿ ಮಾತ್ರ ಸಾಧ್ಯವಿಲ್ಲ. ಸಾಧ್ಯವಾಗಲದಲ್ಲಿ ಸಾಧಿಸಬೇಕೆಂದು ಸರ್ದಾರಾಗಿ ಹುಟ್ಟಿ ಬಂದಿದ್ದಾನೆ ಈ ಕನ್ನಡ ಮಣ್ಣಿನಲ್ಲಿ. ಗೌಡ, ಧರ್ಮರಾಯನ ತಿದ್ದ ನಮ್ಮಣ್ಣನ ಹೊಡೆದ ಮಾತ್ರಕ್ಕೆ ನೀನೇನು ದೊಡ್ಡ ಪುಂಡ ಪುರುಷಿ ಎಂದು ತಿಳಿದುಕೊಳ್ಳಬೇಡಲೇ. ಚಂಡನ ಮಗನೇ. ಲೇ ರಾಂಪೋಟ್, ನನ್ನ ಗಂಡ ಸ್ಥಾನಕ್ಕೆ ಸವಾಲು ಹಾಕಿದೆಯಾ ಕೂಸೆ? ಸಂಚು ಮಾಡಿ ಹೊಂಚು ಹಾಕಿ ಯಾರಿಲ್ಲ
ನಾಳಿಗೆ ನಿನ್ನತ್ತಿಗೆ ನೇತ್ರಾವತಿಯನ್ನು ಹೊತ್ತು ತರಿಸಿ ಅವಳಿಗೆ ನಾನು ಒಂದೇ ಒಂದು ರಾತ್ರಿ ನಾನು ಗಂಡನಾಗಿರುವೆ. ಅವಾಗ ನಿನ್ನತ್ತಿಗೆನು ನೀನೇ ಕೇಳು, ಈ ನಾಗೇಗೌಡ ಗಂಡಸು ಏನ್ ಸಂಡನಂದು ನಿನಗೆ ಗೊತ್ತಾಗುತ್ತದೆ. ಒಮ್ಮ ನನ್ನ ಮಗನೇ ಗೌಡ, ಯಾರಿಲ್ಲದ ಸಮಯನ್ನು ಸಾಧಿಸಿ ನನ್ನ ಅತ್ತಿಗೆಯನ್ನು ಹೊತ್ತುಕೊಂಡು ಬಂದದ್ದೇ ನಿಜವಾದರೆ ನೀ ಆ ತಾಳ ವಿತಾಳ ಪಾತಾಳದಲ್ಲಿ ಅಡಗಿದರೂ ಸರಿ, ನಿನ್ನ ರಂಡವನ್ನು ಕಡಿದು ನಮ್ಮೂರಾಗಿಸಿ ಬಾಗಲಿಗೆ ಕಟ್ಟೆ ಆ ರಂಡಕ್ಕೆ ನನ್ನ ಅತ್ತಿಗೆ ಬಿಡುವ ಹರಕು ಸಕ್ಕಡವನ್ನು ಹಾಕಿ ನನ್ನ ಹೊಟ್ಟೆಯಲ್ಲಿ ಉರಿಯುತ್ತಿರುವ ಸೇಡಿನ ಕೆಂಡವನ್ನು ನೊಂದಿಸಿಕೊಳ್ಳದಿದ್ರೆ ನನ್ನ ಹೆಸರು ಕೆಂಗಟ್ಟ ಕನಕನೇ ಅಲ್ಲ. ನಿನ್ನ ಕಣ್ಣೆದುರಿಗೆ ನಿನ್ನ ತಂಗಿ ನಾಗರತ್ನವನ್ನು ನಿನ್ನ ಕಣ್ಣೆದುರಿಗೆ ಈಗಲೇ ಎಳೆದುಕೊಂಡು ಬಂದು ನಿನ್ನ ಕಣ್ಣೆದುರಿಗೆ ಮುದ್ದಿಸಬೇಕಾಗುತ್ತದೆ ಮಗನೇ. ಬಲು ಎಚ್ಚರ, ಬರುತ್ತೇನೆ ಗೌಡ, ನೆನಪಿರಲಿ. ಅವ್ರ ಅತ್ತಿಗೆ ಸುದ್ದಿ ತಿಗದ್ ಗೌಡ್ರ ತಪ್ಪು ಮಾಡ್ರಿಯಪ್ಪ, ನೀವು ತಪ್ಪು ಮಾಡ್ರಿ. ಹೋಯ್ತು ರಾತ್ರಿ. ನಾಗೇಗೌಡ, ಇದೇನು ನಿನ್ನ ಹೇಳಿತನದ ಮಾತು? ನೀ ಹೋ ಅಂದ್ರೆ ಸಾಕು, ಮುಗಿಸಿ ಬಿಡುವ ಕೊಬ್ಬಿದ ಕುಣ್ಣಿಯ ಕಣಕನ ಕಥೆಯನ್ನು. ನೋಡ್ ಚಕ್ರವರ್ತಿ, ನಾವು 3 ಮಂದಿ ಸುಮ್ಮನೆ ಇರೋದು ಒಳ್ಳೇದ. ಯಾಕಂದ್ರೆ 3 ಮಂದಿ ಚಂಡ ಕೋಳಿ ಚಂಡ ಕಡ್ದ ರಕ್ತದ ಓಕಳಿ ಆಸಾಕ್ನು ಎಸು ಮಗಾಲ ಕನಕವ. ನಿಮಗೆಲ್ಲ ಕುಂತ ವಿಚಾರ ಮಾಡಿ ತಿಳಿಸಿ ಹೇಳ್ತಾನೆ, ಬರ್ರಿ ಹೋಗುಣ್ರಿ. ಬಾಲೆ ಮಾಡ್ತಾಳ ಅಂತಾರ. ರಾಮದುರ್ಗ ಬಂದ್ ಕೇಳು, ರಾಯರ್ ಮಾಡ್ತಾಳ ಅಂತಾರ. ಬಟ್ ಈ ಗೊಡ್ಚಿ ಗ್ರಾಮಕ್ಕೆ ಬಂದ್ ಕೇಳು, ಸಾಲ ಪ್ರದಾನ ಮಾಡ್ತಾಳ ಅಂತಾರ. ಕರ್ನಾಟಕದ
ಬೆಂಗಳೂರು ಸುತ್ತಮುತ್ತಲಿರುವ 10 ಹಳ್ಳಿಗಳಿಗೆ ನಾನೇ ಗ್ಯಾಂಗ. ನಾನೇ ಕರುನಾಡಿನಲ್ಲಿ ಗಂಡುಗಾಲಿ ಅಂಡರ್ ವರ್ಲ್ಡ್ ಪೂಂಡ ಪೋರ್ಕೆರ ಗಂಡನಂತ ನಡೆದಿರುವಾಗ ಸರ್ವರು ಶಾಂಡರತೆ ಮಾಡುತ್ತಿರುವಾಗ ನನಗೆ ಯಾರು ಭಯವಿಲ್ಲ ಈ ನಾಡಿನ ರೌಡಿ ಸಾಮ್ರಾಜ್ಯದಲ್ಲಿ. ಅಷ್ಟೇ ಅಲ್ಲ, ಈ ಕಲಿಕಾಲವನ್ನು ಕಾಲೆಡೆಯಲ್ಲಿ ಮೇಟಿ ನಿಂತು ನನಗೆ ದುರಾದ ನರ ಕುನ್ನಿಗಳನ್ನು ನರಕಕ್ಕೆ ಕಳಿಸಲು ಹಿಂಡುವಲಿಗಳ ಗಂಡನ ಹಿಡಿದಿದ್ದಾನೆ. ಬಟ್ ನಾನು ಚಿಕ್ಕನಿರುವಾಗ ನನ್ನ ಮನೆಗೆ ಬೆಂಕಿ ಹಚ್ಚಿ ನನ್ನ ಮಾತಾ ಬಿದ್ರ ಕೊಂದ ಕೊಬ್ಬಿದ ಕುನ್ನಿಗಳ ಹಸಿ ನೆತ್ತರವನ್ನು ಕುಡಿಬೇಕಂತ ಸಾವನ್ನು ಬೆಳೆ ಕಟ್ಕಟ್ಟು ತಿರುಗಾಡ್ತಿರುವ ಚಾಲ ತೊಟ್ಟಿದ್ದಾನೆ. ಆಟ ತೊಟ್ಟ ಹುಲಿಯಾದ ಈ ರಾಯನ दिल दिया तो धर्मराय, दिल नहीं तो यम धर्मराय. ಬಟ್ಟಿ ರಾಯನ ಒಳ್ಳೆಯವರಿಗೆ ಧರ್ಮರಾಯ, ಕೆಟ್ಟವರಿಗೆ